मूर्तये सच्चिदानन्दरूपाय शिवाय ब्रह्मणे नमः। यामावो सर्वलोकानां प्रकृतिं शास्त्रपारगाः तां धर्मचारिणीं शम्भोः प्रणमामि ಪರಂ ಶಿವ. ಪ್ರಥಮದಲ್ಲಿ ಎನ್ನ ಆರಾಧ್ಯ ದೈವ ಗುರುದೇವರನ್ನ, ಆದಿ ಜಗದ್ಗುರು ಪಂಚ ಆಚಾರ್ಯರನ್ನ, ಗುರುವಾಲೇಶ್ವರರನ್ನ, ಬಸವಾದಿ ಶಿವಶರಣರನ್ನ ಮನದಲ್ಲಿ ಸ್ಮರಣೆ ಮಾಡಿ, ಇವತ್ತಿನ ದಿನ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಮಲ್ಲಿಗಿನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಶ್ರೀ ಬಸವೇಶ್ವರ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಧರ್ಮ ಸಮಾರಂಭದಲ್ಲಿ ಭಾಗಿಗಳಾಗಿರುವಂತಹ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಬಸವರಾಜಪ್ಪನವ್ರನ್ನೇ ಮೊದಲುಗೊಂಡಂತೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸಮಾಜದ ಹಾಗೂ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಮಲ್ಲಿಗೇನಹಳ್ಳಿಯ ಗ್ರಾಮಸ್ಥರೇ, ಸುತ್ತಮುತ್ತಲಿನ ಭಕ್ತಾದಿಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ಛಾಯಾಗ್ರಾಹಕರೇ, ಶಾಮಿಯಾನ ಸೇವೆಯನ್ನ ಸಲ್ಲಿಸಿರುವಂತವರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಸಮಯದ ಅಭಾವ, ಇವತ್ತು ಎಲ್ಲರಿಗೂ ಕಾರ್ಯಕ್ರಮ, ಆದರೂ ಇಷ್ಟೊಂದು ಜನಸಂಖ್ಯೆ ಸೇರಿದೆ ಅಂತಂದ್ರೆ ಬಹಳ ಸಂತೋಷ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ನಾವು ಯೋಚನೆಯನ್ನು ಮಾಡೋದಾದ್ರೆ ಬಹಳಷ್ಟು ಮಂದಿ ತಾಯಿಯಂದ್ರೆ ಜಾಸ್ತಿ ಜನ ಅದ, ಅದೇ ಬಹಳ ಯೋಚನೆ ಆಗ್ತಾ ಇತ್ತು. ಅವಾಗಿಂದ ನೋಡ್ತಾ ಇದ್ದೇವೆ ನಾವು. ಆದ್ರೆ ತಾಯಿ ಅಂದ್ರೆ ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ. ಅವ್ರು ಯಾವ ಸಮಯದಾಗ ಇರ್ತಾರೋ ಬಿಡ್ತಾರೋ, ಆದ್ರೆ ಇವತ್ತಿನ ದಿನ ಅವ್ರು ಇಲ್ಲದಾರೆ ಅಂದ್ರೆ ಬಹಳ ಯೋಚನೆ ಮಾಡ್ಬೇಕಾಗ್ತದೆ ಅಂತ. ಆದ್ರೂ ಒಂದಿಷ್ಟು ಜನಕ್ಕೆ ಅರ್ಥ ಆಗಿದೆ, ಇನ್ನೊಂದಿಷ್ಟು ಜನಕ್ಕೆ ಅರ್ಥ ಆಗಿಲ್ಲ. ಯಾಕಂತಂದ್ರೆ ಇವತ್ತು ಅಕ್ಷಯ ತೃತೀಯ ಗೊತ್ತಾಗಿರ್ತದೆ ಎಲ್ಲರಿಗೂ. ಅಕ್ಷಯ ತೃತೀಯ ಏನು, ಇವತ್ತೆಲ್ಲರೂ ಎಲ್ಲೆಲ್ಲೋ ಕ್ಯೂ ನಿಂತ್ಕೋಬೇಕಾಗಿತ್ತು. ಆದ್ರೂ ಮಲ್ಲಿಗೇನಹಳ್ಳಿಯವರು ಇವತ್ತು ಧರ್ಮಸಭೆಯಲ್ಲಿ ಅದಾರ ಅಂತಂದ್ರೆ ಇದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇರುವಂತಹ ಮಹತ್ವ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗ್ತದೆ. ಇವತ್ತೆಲ್ಲರೂ ಹೆಣ್ಮಕ್ಳು ಎಲ್ಲದಾರ ಹೇಳ್ರಿ ಅಕ್ಷಯ ತೃತೀಯ ಅಂತಂದ್ರೆ ಬಂಗಾರದಂಗೆ ಕ್ಯೂ ಅದಾರ. ಅದ್ರ ನೋಡ್ರಿ ಎಲ್ಲ ಇಲ್ಲಿ ಹೆಣ್ಮಕ್ಳು ಎಲ್ಲದಾರ ಧರ್ಮಸಭೆ ಒಳಗದಾರ, ಧಾರ್ಮಿಕ ಕಾರ್ಯಕ್ರಮದೊಳಗ ಅದಾರ ಅಂತಂದ್ರೆ ಮಲ್ಲಿಗೇನಹಳ್ಳಿ ಒಳಗೆ ಧಾರ್ಮಿಕ ಧರ್ಮದ ಸಂದೇಶ ಆಗ್ಲಿ, ಧಾರ್ಮಿಕವಾಗಿ ಎಲ್ಲವನ್ನು ನಡೆಸ್ತಾರ ಅನ್ನೋದಕ್ಕೆ ಇದು ಸಾಕ್ಷೀಭೂತವಾಗಿರುವಂತದ್ದು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗ್ತದೆ. ಇದರ ಜೊತೆಯಲ್ಲಿ ಅವಾಗಲಿಂದ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು. ಪ್ರಾರಂಭದೊಳಗೆ ನೀವು ಕುಂತಲ್ಲೇ ಕುಂತೀರಿ, ನಾವು ಕುಂತಲ್ಲೇ ಕುಂತೀವಿ, ಹೌದಿಲ್ಲ? ಆ ಕಡೆ ಈ ಕಡೆ ಸೀಟ್ನವ್ರು ಬರೋರು ಅವ್ರ ಪಾಡಿಗೆ ಅವ್ರು ಮುಂಚಿತವಾಗಿ ಹೋಗ್ಬಿಟ್ರು. ಇಲ್ಲಿ ಕುಂತಿರೋರು ನಾವು ನೀವು ಅಷ್ಟ, ಕೊನೆ ತನಕ ಇರೋರು. ಇದರ ಜೊತೆಗೆ ಅವ್ರಿಗೆ ಒಂದಿಷ್ಟು ಭಾಷಣ ಮಾಡಿದಾಗ ನೀವು ಚಪ್ಪಾಳೆ ಹೊಡೆದ್ರಿ, ಒಂದಿಷ್ಟು ಜನ ಹೊಡೆದ್ರಿ, ಒಂದಿಷ್ಟು ಜನ ಹೊಡೆಯಕ್ ಹೋಲ್ರಿ. ಹೆಂಗೆಲ್ಲ ಹೊಡೆದ್ರಿ, ಚಪ್ಪಾಳೆ ಅದು ಬಹಳಷ್ಟು ವಿಧಾನ ಅದಾವ. ಆ ಚಪ್ಪಾಳೆ ಹೆಂಗಂದ್ರೆ ಭಾಷಣ ಮಾಡಕರೆ ಪದೇ ಪದೇ ಜೋರಾಗಿ ಚಪ್ಪಾಳೆ ಹೊಡೆದ್ವಿ ಅಂದ್ರೆ ಬೇಗ ಮುಗಿಸ್ರಿ ಅಂತ. ಇಲ್ಲ ಚಪ್ಪಾಳೆ ಹೇಳಿದ್ರು ಹೊಡಿತಾ ಇಲ್ಲ ಅಂದ್ರೆ ಇನ್ನು ಇವು ಇದ್ರೆ ಭಾರಿ ಸಮಸ್ಯೆ ಆಗತ್ತೆ, ನೀನ್ ಬೇಗ ಹೋಗಿಬೇಕು, ಚಪ್ಪಾಳೆ ಹೊಡಿಯಂಗಿಲ್ಲ ಅಂತ ಎರಡು ಅರ್ಥ ಇರ್ತಾವ. ಇದ್ರ ಮಧ್ಯದಾಗ ಒಂದ್ ಚಪ್ಪಾಳೆ ಬರ್ತದೆ. ಅವ್ರ ಅರ್ಥ ಮಾಡಿಕೊಂಡು ಮಾತಾಡೋರ್ನ ಭಾಷಣವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಚಪ್ಪಾಳೆ ಹೊಡೆಯೋದಲ್ಲ, ಅದು ಮುಖ್ಯವಾದ ಚಪ್ಪಾಳೆ. ಈಗ ನೀವ್ ಯಾವ ಚಪ್ಪಾಳೆ ಹೊಡೆದ್ರ ಅನ್ನೋದು ನಿಮಗ ಗೊತ್ತಿರ್ತದೆ. ಒಂದಿಷ್ಟು ಜನ ಕಳಿಸಿದಿರಿ ಅಂತಂದ್ರೆ ನೀವು ಬೇಗ ಹೋಗ್ರಿ, ಟೈಮ್ ಆಗಿದ ಅಂತ ಚಪ್ಪಾಳೆ ಹೊಡೆದಿರಿ. ಇದರ ಜೊತೆಗೆ ಇವತ್ತು ಮಲ್ಲಿಗೇನಹಳ್ಳಿಗೂ ಗೋವಿನಕೋವಿ ಗ್ರಾಮಕ್ಕೂ ಅವಿನಾಭಾವ ಸಂಬಂಧ ಹೆಂಗ ಬೆಳೀತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ. ನೋಡ್ರಿ, ದೈವತ್ವದೆಡೆಗೆ ಇವತ್ತು ಒಂದು ಸಂಬಂಧ ಬೆಳೀತದೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವಂತದ್ದು ಮಲ್ಲಿಗೇನಹಳ್ಳಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇವತ್ತು ಒಂದು ಮಠಕ್ಕಾಗ್ಲಿ ಅಥವಾ ದೈವದೆಡೆಗಾಗ್ಲಿ ನಾವು ಯಾವ್ದಾದ್ರೂ ಒಂದು ಸಂಘವನ್ನ ಮಾಡಬೇಕು ಅಂತಂದ್ರೆ ಅಲ್ಲೊಂದು ಕಾರ್ಯವಾಗಿ ಇರ್ಬೇಕಾಗ್ತದೆ. ಇವತ್ತು ಗೋವಿನಕೋವಿ ಮಠವನ್ನ ಸಂಪರ್ಕ ಮಾಡಿದ್ದು ಯಾವುದರಿಂದ ಅಂತಂದ್ರೆ ಇಲ್ಲಿಂದ ಜನ ಬಂದಿರ್ಬೋದು, ಆದ್ರೆ ಯಾವುದರಿಂದ ಸಂಪರ್ಕ ಮಾಡಿದಾರ ಅಂತಂದ್ರೆ ಅವರು ಭಜನೆಯ ಮುಖಾಂತರವೇ ಮಲ್ಲಿಗೇನಹಳ್ಳಿಯ ಗ್ರಾಮಸ್ಥರು ನಮ್ಮ ಊರಿನ ಸಂಪರ್ಕವನ್ನ
ಮಲ್ಲಿಗೆನಹಳ್ಳಿಯ ಗ್ರಾಮಸ್ಥರು ಇವತ್ತು ಸಂಪರ್ಕವನ್ನ ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಗಮನ ಈ ಕಡೆ ಇರ್ಲಿ, ಅದು ಹೋದ್ ಈ ಕಡೆ ಬರ್ಲಿ ಗಮನ. ಆಮ್ಯಾಗ ಅದು ಇದ್ದದ ಆ ಕಡೆ ಕಳಿಸ್ಬಿಡ. ನೋಡ್ರಿ ಸಮಯ ಆಗ್ಬಿಡದ ಮತ್ತ ಅದ್ರಾಗ ಈ ಮಧ್ಯದಾಗ ಇತ್ತು. ಮತ್ತ ಯಾರ ಕೇಳಿದ್ರು ಇಲ್ಲಿ ಸಮಯ ಆಗ್ಯದಪ್ಪ ಅಂತ ಮುಖ್ಯಸ್ಥರನ್ನ ಹೇಳಿದ್ರೆ, ಇಲ್ಲ ಬುದ್ಧಿ ನೀವು ಮಾತಾಡಕ ಬೇಕು, ಮಾತಾಡಿದ್ಮ್ಯಾಗ 1 ತಾಸರ ಮಾತಾಡ್ರಿ ಅಂತ ಹೇಳ್ಯಾರ. ಈಗ ಸಮಯ 2 ಗಂಟೆ ಆಗ್ಯದ, ಪ್ರಸಾದದ ಸಮಯ ಆಗ್ತಾ ಅದ. ನೋಡ್ರಿ ನೀವು ಕುಂತರಿಗೆ ಎಷ್ಟಕ್ಕಂದು ಅವಶ್ಯಕತೆಗಳು ಬಹಳಷ್ಟು ಲಭಿಸ್ತಾವ. ಹೆಂಗಪ್ಪ ಅಂತಂದ್ರ ಕುಂತೋರಿಗೆ ನೋಡ್ರಿ ನಿಮ್ ಪಾಟಿಗೆ ನೀವು ಆರಾಮ್ ಕುಂತೀರಿ, ನೆಳ್ಳನಾಗ ಇದ್ದೀರಿ, ನಿಮಗೆ ಬೇಕಾದಾಗ ನೀರ್ ಕುಡಿತೀರಿ, ನಿಮಗೆ ತರಿಸ್ಕೊಂಡಾದ್ರೂ ನೀರ್ ಕುಡಿತೀರಿ. ಇನ್ನು ಇಲ್ಲಿ ಏನಾದ್ರೂ ಸಿಗ್ತಾ ಇದ್ರೆ ಪಾನೀಯಗಳು ಅವೆಲ್ಲ ತರಿಸ್ಕೊಂಡ್ ಕುಡಿತಿದ್ರಿ, ಸಿಗಾಕೋಲು ಸುಮ್ಮ ಇದೀರಿ. ಆದ್ರೆ ನಮ್ ಪರಿಸ್ಥಿತಿ ಹೇಳ್ರಿ, ನಿಮ್ಮನ್ನ ನೋಡ್ಕೊಂಡ ಕುಂದಿರ್ಬೇಕಲ್ಲ, ಅದ್ರಾಗೆ ಆನಂದ ಮಾಡ್ಬೇಕಲ್ಲ ನಾವು. ಆದ್ರೆ ನಾವು ಕುಂತಿದೀವಿ ಅಂತಂದ್ರೆ ಅದು ನಿಮಗೋಸ್ಕರವಾಗಿ ಕುಂತಿದೀವಿ ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಅದು ಸಂತೋಷದ ವಿಚಾರ. ಇದರ ಜೊತೆಗೆ ಇವತ್ತು ಯಾರಿಗಾದ್ರೂ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತಂದ್ರೆ ಮೊದಲು ಜೋರಾಗಿ ಚಪ್ಪಾಳೆ ಹೊಡೀರಿ. ಶಾಮಿಯಾನದವರಿಗೆ ಬೇಗ ಚಪ್ಪಾಳೆ ಹೊಡೆಯರ ಮತ್ತೆ ಅವ್ರಿಗೆ ನೆಳ್ಳು ಕೊಡದೇ ಇದ್ದಿದ್ರೆ ನೀವ್ ಯಾರು ಇಲ್ಲಿ ಇರ್ತಿರ್ಲಿಲ್ಲ, ಹೌದಿಲ್ಲ? ಇಷ್ಟೊಂದು ನೆಳ್ಳು ಆರಾಮ್ ಅದೇರಿ. ಈಗ ನಿಮ್ ಕಡೆ ಫ್ಯಾನ್ ತಿರುಗಿಬಿಟ್ರಂತೂ ಇನ್ನೂ ಆರಾಮ್ ಇರ್ತೀರಿ. ಅದು ಫ್ಯಾನ್ ತಿರ್ಗೋಕ್ ಹೋದ ಕಡೆಗೆ ಆ ಕಡೆ ಐತಿ, ಆದ್ರೂ ಆರಾಮ್ ಅದೇರಿ ನೆಳ್ಳಾಗ ಅಂತಂದ್ರೆ ಶಾಮಿಯಾನದವ್ರ ಸೇವೆಗೆ ನೀವು ಚಪ್ಪಾಳೆ ಹೊಡಿಲೇಬೇಕು. ಇದರ ಜೊತೆಗೆ ಇವತ್ತಿನ ದಿನ ಬಸವ ಜಯಂತಿಯ ದಿನದಂದು ಗ್ರಾಮದೊಳಗ ನೀವು ಬಸವೇಶ್ವರರ ಪ್ರಾಣ ಪ್ರತಿಷ್ಠಾ ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಈ ಪ್ರಾಣ ಪ್ರತಿಷ್ಠಾಪನಾ ದಿನದಲ್ಲಿ ಧಾರ್ಮಿಕ ಪೌರೋಹಿತ್ಯವನ್ನ ನಡೆಸಿರ್ತಕ್ಕಂಥವ್ರು ವೇದಮೂರ್ತಿ ಚಂದ್ರಯ್ಯ ಶಾಸ್ತ್ರಿಗಳವರು. ಅದೇ ರೀತಿಯೊಳಗ ಇವತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನ ಬಸವೇಶ್ವರ ಸ್ವಾಮಿಗೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಬಹಳ ವಿಶೇಷವಾದಂತಹ ದಿನ. ಆ ವಿಶೇಷವಾದಂತಹ ದಿನದೊಳಗ ನೀವು ದೈವದ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ಅಕ್ಷಯ ತೃತೀಯ, ಅದರ ಜೊತೆಗೆ ಇವತ್ತು ರೋಹಿಣಿ ಮಹಾ ನಕ್ಷತ್ರ ನಡೀತದ. ಅಂತ ಮಹಾ ನಕ್ಷತ್ರದೊಳಗ ಇವತ್ತು ದೇವರ ಪ್ರಾಣ ಪ್ರತಿಷ್ಠಾಪನೆಯನ್ನ ನೀವು ಮಾಡಿರ್ತಕ್ಕಂಥದ್ದಾಗಿರೋದ್ರಿಂದ ಇವತ್ತು ದೈವ ಎಲ್ಲಿದೆಯಪ್ಪ ಅಂತಂದ್ರೆ ಮಲ್ಲಿಗೆನಹಳ್ಳಿಯೊಳಗ ಇರ್ತದೆ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗ್ತದೆ. ಇದರ ಜೊತೆಗೆ ನೋಡ್ರಿ 2-3 ಚಪ್ಪಾಳೆ ಹೊಡಿತದಾರ ಅಂದ್ರೆ ನಾವು ಬೇಗ ಮುಗಿಸ್ಬೇಕು ಅಂತ ಏನು ಗೊತ್ತಾಗೋದು ನಮಗೆ. ಚೂರು ಜೋರಾಗಿ ಚಪ್ಪಾಳೆ ಹೊಡೆದ್ರೆ ಮಾತಾಡಕ್ ಹುಮ್ಮಸ್ ಬರ್ತದ. ನೀವು ಚಪ್ಪಾಳೆ ಹೊಡಿತಿಲ್ಲ ಅಂತಂದ್ರೆ ನಾವ್ ಹೆಂಗ್ ಮಾತಾಡೋಣ? ಇದರ ಜೊತೆಗೆ ಇವತ್ತು ಸುರವನ್ನಿಯಿಂದ ಭಜನಾ ಸಂಘದವರು ಬಂದು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವ್ರು ವೇದಿಕೆ ಮೇಲೆ ಮಾಡಿದ್ರ, ಅಲ್ಲಿ ಮಾಡಿದ್ರು, ದೇವಸ್ಥಾನದ ಹತ್ರ ಮಾಡಿದ್ರು. ಎಲ್ಲಿ ಮಾಡಿದ್ರು? ದೇವಸ್ಥಾನದೊಳಗೆ ಮಾಡಿದ್ರ. ಅವ್ರ ಜೊತೆ ಕುತ್ಕೊಂಡು ಮಲ್ಲಿಗೆನಹಳ್ಳಿಯವ್ರು ಎಷ್ಟು ಜನ ಭಜನೆ ಮಾಡಿದ್ರಿ ಹೇಳ್ರಿ? ಕೈ ಹತ್ತಿರ ನೋಡ. ಹೆಣ್ಮಕ್ಳು ಬೇಗ ಕೈ ಹತ್ಬೇಕು, ಬೇಗ. ಹಿಂಗ್ ಹೇಳ್ಬಾರದು, ಕೈ ಹತ್ಬೇಕು ಬೇಗ. ಯಾರ್ಯಾರು ಮಾಡಿರ ಅಂದ್ರೆ ನೀವೆಲ್ಲ ದೇವಸ್ಥಾನಕ್ಕೆ ಬಂದಿಲ್ಲ ಹಂಗಾದ್ರೆ. ಅವ್ರ ಪಾಟಿಗೆ ಅವ್ರ ಭಜನೆ ಕಲಿಸಿವಿ, ಅವ್ರ ಪಾಟಿಗೆ ಅವ್ರು ಭಜನೆ ಮಾಡ್ತಾರ. ನಾವು ಕುಂತ್ರ ಮತ್ ನಮ್ಮನ್ನು ಅದ್ರಾಗ ಎಳ್ಕೊಂಡು ಹೋಗಿಬಿಡ್ತಾರ ಅನ್ನೋ ಭಯದಾಗ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅವರನ್ನ ನೀವು ಮೆಚ್ಚಲೇಬೇಕು. ಇವತ್ತು ನಿಮ್ಮಂತೆಯೇ ಅವರು ತಾಯಿಯಂದ್ರಲ್ಲ, ಅವರು ಮನೆ ಕೆಲಸಗಳನ್ನ ಮಾಡಿಕೊಂಡು ಸಹಿತ ಇವತ್ತೊಂದು ಧಾರ್ಮಿಕ ಕಾರ್ಯಕ್ರಮದೊಳಗಡೆ ಭಾಗವಹಿಸ್ತಾ ಇದಾರೆ ಅಂತಂದ್ರೆ ಅವರೆಷ್ಟು ಪ್ರಬುದ್ಧವಾಗಿದ್ದಾರೆ ಅನ್ನೋದನ್ನ ತಾವೆಲ್ಲರೂ ಯೋಚನೆ ಮಾಡಬೇಕು. ಅವರಿಗೂ ಒಂದು ಕೃತಜ್ಞತೆಯ ಚಪ್ಪಾಳೆಯ ಮೂಲಕ ತಾವೆಲ್ಲರೂ ಸಲ್ಲಿಸದೆ ಆದ್ರೆ ಸಂತೋಷ ಆಗ್ತದೆ. ಮತ್ತೆ ಚಪ್ಪಾಳೆನಾರ ಹೊಡೀರಿ, ಅದಕ್ಕಾರ ಬರ್ರಿ, ಮತ್ತೆ ಮುಂದಕ್ಕೆ ಬರ್ರಿ ಅಂತ ಅವ್ರಿಗೆ ಚಪ್ಪಾಳೆನಾರ ಹೊಡಿಬೇಕಲ್ಲ. ಇದರ ಜೊತೆಗೆ ಇವತ್ತಿನ ದಿನ ಬಸವೇಶ್ವರರ ಜಯಂತಿ. ಇವತ್ತಿನ ದಿನ ಬಸವೇಶ್ವರರನ್ನ ನೆನೆಸ್ಕೊಳ್ಳೋದು ಯಾವ ರೀತಿಗೆ ಇರ್ತದಪ್ಪ ಅಂತಂದ್ರೆ, ಬಸವ ಎಂದರೆ ಪುಣ್ಯ, ಬೆಸಗೆಟ್ಟು ಹೋಗುವುದು ಪಾಪ ಅನ್ನುವಂಥ ಅರ್ಥವನ್ನ ನಾವು ತಿಳ್ಕೊಬೇಕಾಗ್ತದೆ. ಏನ್ ಹೇಳ್ರಿ? ಬಸವ ಎಂದರೆ ಪುಣ್ಯ, ಬೆಸಗೆಟ್ಟು ಹೋಗುವುದು ಪಾಪ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗ್ತದೆ. ಇದರ ಜೊತೆಗೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನರಲ್ಲಿ ಇದ್ದಂಥವ್ರು ಯಾರಪ್ಪ ಅಂತಂದ್ರ ಶರಣ ದಂಪತಿಗಳು
ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಅನ್ನುವಂತಹ ಶರಣ ದಂಪತಿಗಳು ಇರುವಂತದ್ದನ್ನು ನಾವು ಕಾಣ್ತೇವೆ. ಆ ಶರಣ ದಂಪತಿಗಳನ್ನ ನಾವು ನೋಡೋದಾದ್ರೆ ಅವರನ್ನ ಜೀವನದೊಳಗ ನಮ್ಮ ಜೀವನದೊಳಗೆ ಅನುಕರಣೆಯನ್ನು ಮಾಡಬೇಕಾಗ್ತದೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಮುಖ್ಯವಾಗಿ ಯಾರು ಅರ್ಥ ಮಾಡ್ಕೋಬೇಕಂತಂದ್ರೆ ಆ ಶರಣ ದಂಪತಿಗಳನ್ನ ನೋಡಿದವರು ಅವರ ಜೀವನ ಚರಿತ್ರೆಯನ್ನ ಅರಿತುಕೊಂಡವ್ರು ಯಾರು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ತಾಯಂದ್ರ ಮೊದಲು ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ತಾವೆಲ್ಲರೂ ತಿಳ್ಕೊಬೇಕು. ಹೆಂಗಪ್ಪ ಹಾಗಾದ್ರೆ ಅವರ ಜೀವನ ಚರಿತ್ರೆ ಹೇಗಿರ್ಬೋದು ಅನ್ನೋದನ್ನ ತಾವೆಲ್ಲರೂ ಕೇಳೋದಾದ್ರೆ ಅವರು ಬಸವೇಶ್ವರರ ಸಮಕಾಲೀನಲ್ಲಿ ಇದ್ದಂಥವರು. ನಾವಿವತ್ತು ಬಸವಣ್ಣನವರ ಒಂದು ನುಡಿಯನ್ನು ನಾವೆಲ್ಲರೂ ಪಾಲಿಸ್ತಾ ಇದ್ದೇವೋ ಇಲ್ವೋ? ಯಾವ ನುಡಿ ಹೇಳ್ರಿ? ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ನುಡಿಯನ್ನ ನಾವು ಎಲ್ಲರೂ ಪಾಲಿಸ್ತಾ ಇದ್ದೇವೆ. ಆದ್ರೆ ಅದರ ಮುಖ್ಯ ಉದ್ದೇಶವನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಅದು ಯಾರಿಂದ ಹುಟ್ಕೊಳ್ತು ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕಾಗ್ತದೆ. ಮೊದಲು ಆ ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ಮಾತು ಯಾರಿಂದ ಬಂತಪ್ಪ ಅಂತಂದ್ರ ಶರಣ ದಂಪತಿಗಳಾದಂತಹ ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮನವರಿಂದ ಆ ಮಾತು ಒಂದು ವಚನದೊಳಗ ಬಂದಂಥದ್ದು ಅನ್ನೋದನ್ನ ನಾವು ಕಾಣ್ಬೋದಾಗ್ತದೆ. ಆದರೆ ಆ ಒಂದು ಕಾಯಕವೇ ಕೈಲಾಸ ಅನ್ನುವಂತಹ ಮಾತನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟು ಅದರ ಜೀವನವನ್ನ ಅದರ ಪದವನ್ನ ಅರ್ಥೈಸಿದಂಥದ್ದು ಯಾರಪ್ಪ ಅಂತಂದ್ರೆ ಅದು ಬಸವಣ್ಣನವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಅದನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದೇವೆ ಅಂದ್ರೆ ಕಾಯಕವೇ ಕೈಲಾಸ ಯಾರು ಹೇಳಿದಪ್ಪ ಅಂದ್ರೆ ಬಸವಣ್ಣವರು ಅಂತ, ಹೌದಿಲ್ಲ? ಆದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿದವ್ರು ಯಾರಪ್ಪ ಅಂತಂದ್ರೆ ಆಯ್ದಕ್ಕಿ ಮಾರಮ್ಮ ಮತ್ತು ಲಕ್ಕಮ್ಮ ಅನ್ನೋರನ್ನ ನಾವು ಸ್ಮರಿಸ್ಬೇಕಾಗ್ತದೆ. ಅದನ್ನ ಸಮಾಜಕ್ಕೆ ಕೊಡುಗೆಯನ್ನಾಗಿ ಕೊಟ್ಟು ಸಮಾಜದ ಉದ್ಧಾರವನ್ನ ಮಾಡಿದಂಥವ್ರು ಯಾರಪ್ಪ ಅಂತಂದ್ರೆ ಬಸವಣ್ಣನವರು ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಇದರ ಜೊತೆಗೆ ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮನವರ ದಾಂಪತ್ಯ ಜೀವನ ಹೆಂಗಿತ್ತಪ್ಪ ಅನ್ನೋದಕ್ಕೆ ಒಂದು ಉದಾಹರಣೆ ಯಾವ ರೀತಿಯಾಗಿ ಇದ್ದದ್ದು ಅಂದ್ರೆ, ಅವರು ಬಸವೇಶ್ವರರ ಅಂಗಳದಲ್ಲಿ ಬಿದ್ದಂತಹ ಅಕ್ಕಿಯನ್ನ ಆಯ್ದ ಅಕ್ಕಿಗಳನ್ನ ಬಿದ್ದಂತಹ ಹಕ್ಕಿಗಳನ್ನ ಅಕ್ಷತೆಯನ್ನ ಅವರು ಆಯ್ದು ಬೇರೆ ಬೇರೆಯವರ ಶರಣ ದಂಪತಿಗಳ ಮನೆಯ ಮುಂಭಾಗದಲ್ಲಿ ಬಿದ್ದಂತಹ ಆಯ್ದ ಅಕ್ಕಿಗಳನ್ನ ತೆಗೆದುಕೊಂಡು ಹೋಗಿ ದಂಪತಿಗಳು ಅದನ್ನ ಅಡುಗೆಯನ್ನ ಪ್ರಸಾದವನ್ನ ಮಾಡಿ ಅದನ್ನ ಮತ್ತೆ ಶರಣರಿಗೆ ಬಡಿಸಿ ನಂತರದಲ್ಲಿ ಅವರು ಪ್ರಸಾದವನ್ನ ಮಾಡುವಂತಹ ಕಾಯಕದೊಳಗ ಯಾರಿದ್ರಪ್ಪ ಅಂತಂದ್ರೆ ಅದು ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮನವರು ಇದ್ದಂಥದ್ದು ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗ್ತದೆ. ಇದೇ ರೀತಿಯಾಗಿ ತಮ್ಮ ದಿನನಿತ್ಯ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮನವರು. ಆದ್ರೆ ಒಂದು ದಿನ ನೋಡ್ರಿ, ಯಾರಿಗಾದ್ರೂ ಬೇಗ ಆಸೆ ಹುಡ್ತದ ಅಂತಂದ್ರೆ ಅದು ಹೆಣ್ಣಿಗಾದ್ರೆ ಗಂಡಿಗಾಗ್ಲಿ ಯಾರಿಗೆ ಹುಡ್ತದ ಬೇಗ ಆಸೆ ಅನ್ನೋದು? ಯಾರಿಗೆ ಹುಡ್ತದ ಹೇಳ್ರಿ? ಹೆಣ್ಮಕ್ಳಿಗೆ ಅಲ್ಲ ನೋಡ್ರಿ, ಹೇಳ್ಕೊಂಡು ನಗ್ತಿರ ಮಾತು, ಹೆಣ್ಮಕ್ಳಿಗೆ ಹುಡ್ತದ. ಆದ್ರೆ ಇಲ್ಲಿ ವಿಭಿನ್ನವಾಗಿ ಬಿಡ್ತು. ಏನಪ್ಪಾ ಅಂತಂದ್ರ ಆಯ್ದಕ್ಕಿ ಮಾರಯ್ಯನಿಗೆ ಆಸೆ ಹುಡ್ತು. ಯಾವ ರೀತಿಯಾಗಿ ಹುಡ್ತಪ್ಪ ಅಂತಂದ್ರ, ಯಾವಾಗ ಆಯ್ದಕ್ಕಿಗಳನ್ನ ಯಾವ ರೀತಿಯಾಗಿ ತರ್ತಾ ಇದ್ರು ಅಂತಂದ್ರ ಅವರು ಅವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಆಯ್ದಕ್ಕಿಗಳನ್ನ ತರಬೇಕಿತ್ತವ್ರು. ಅದೇ ರೀತಿಯಾಗಿ ತಂದು ಪ್ರಸಾದವನ್ನ ಶರಣರಿಗೆ ಶರಣ ಗಣಗಳಿಗೆ ಬಡಿಸಿ ನಂತರದಲ್ಲಿ ಪ್ರಸಾದವನ್ನ ಮಾಡ್ತಕ್ಕಂಥವ್ರಾಗಿದ್ದವರು ಅವತ್ತು ಬಸವೇಶ್ವರರ ಅಂಗಳದೊಳಗ ಬಹಳಷ್ಟು ಅಕ್ಕಿ ಬಿದ್ದದ್ದನ್ನ ನೋಡಿ ಮಾರಯ್ಯನಿಗೆ ಬಹಳಷ್ಟು ಇಷ್ಟವಾದಂಥದ್ದು. ಬಹಳಷ್ಟು ಅಕ್ಕಿಗಳನ್ನ ಒಂದು ದಿನಕ್ಕಲ್ಲ ಬಹಳಷ್ಟು ದಿನಕ್ಕಾಗುವಷ್ಟು ಅಕ್ಕಿಯನ್ನ ಆಯ್ದು ತೆಗೆದುಕೊಂಡು ಮನೆಗೆ ಹೋದಂತಹ ಸಂದರ್ಭ ಆಗ್ತದೆ. ಆ ಸಂದರ್ಭದೊಳಗ ಆ ಅಕ್ಕಿಯನ್ನ ನೋಡಿ ಆಯ್ದಕ್ಕಿ ಮಾರಯ್ಯ ಬಹಳ ಸಂತೋಷ ಪಡ್ತಾನ. ಒಂದಲ್ಲ 5-6 ದಿನಗಳಿಗೆ ಅಕ್ಕಿ ಆಗದೆ ಅಂತ. ಆದ್ರೆ ಲಕ್ಕಮ್ಮ ಯೋಚನೆ ಮಾಡ್ಬೇಕಲ್ಲ. ಆದ್ರೆ ನೀವಾಗಿದ್ರೆ ಏನ್ ಮಾಡ್ತಿದ್ರಿ ಹೇಳ್ರಿ? ನೀವಾಗಿದ್ರೆ ಇನ್ನೂ 5 ದಿನ ಕಷ್ಟ ತಂದಿರಲ್ರಿ, ಇನ್ನೊಂದ್ 5 ದಿನಕ್ಕೆ ತರ್ಬೋದಿತ್ತಲ್ಲ ಅಂತಿದ್ರಿ. ಆದ್ರೆ ಆಯ್ದಕ್ಕಿ ಲಕ್ಕಮ್ಮ ಎಂತ ಮಾತನ್ನ ಹೇಳ್ತಾಳ ಅಂತಂದ್ರೆ ಒಂದು ವಚನದೊಳಗ ಹೇಳ್ತಾ ಹೋಗ್ತಾಳೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಮಗೇಕೆ ಮಾರಯ್ಯ. ಆ ಭಗವಂತ ಒಪ್ಪ ಅನ್ನುವಂತ ಮಾತನ್ನ ಲಕ್ಕಮ್ಮ ಹೇಳುವಂಥದ್ದನ್ನು ನಾವು ಕಾಣ್ಬೋದಾಗ್ತದೆ. ಆ ಮಾತು ಯಾಕಪ್ಪ ಅಂತಂದ್ರೆ ಆ ಮಾತಿನ ಅರ್ಥವನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗ್ತದೆ. ನಾವೆಲ್ಲರೂ ಇವತ್ತು
ರಾಜರಿಗ ಇವತ್ತು ಹಿಂದಿನ ಕಾಲದೊಳಗ ರಾಜರೆಲ್ಲ ಇದ್ರು, ಅವ್ರು ಯಾವ್ದಕ್ಕಾಗಿ ಆಸೆ ಪಡ್ತಾ ಇದ್ರು ಹೇಳ್ರಿ? ಭೂಮಿಗಾಗಿ ಆಸೆ ಪಡ್ತಾ ಇದ್ರು, ಹಣಕ್ಕಾಗಿ ಆಸೆ ಪಡ್ತಾ ಇದ್ರು, ಹೌದಾ ಇಲ್ಲ? ಕ್ಷೇತ್ರಗಳು ಯಾವ್ದಕ್ಕೆ ಆಸೆ ಪಡ್ತಾರೆ? ಯುದ್ಧಗಳನ್ನ ಮಾಡ್ಲಿಕ್ಕೆ ಆಸೆ ಪಡ್ತಾರೆ, ಹೌದಾ ಇಲ್ಲ? ಆದ್ರೆ ಶಿವನ ಭಕ್ತರಾದಂತವ್ರು ನಾವೆಲ್ಲದಕ್ಕೆ ಯಾವ್ದಕ್ಕೆ ಆಸೆ ಪಡ್ಬೇಕು ಹೇಳ್ರಿ? ಯಾವ್ದಕ್ಕೆ ಆಸೆ ಪಡ್ಬೇಕು? ಮುಕ್ತಿಗಾಗಿ ಆಸೆಯನ್ನು ಪಡಬೇಕು, ಪರರ ಹಿತಕ್ಕಾಗಿ ಆಸೆಯನ್ನು ಪಡಬೇಕು. ಆದ್ರೆ ನಾವೆಲ್ಲ ಏನ್ ಮಾಡ್ತೇವೆ? ಮೊದಲು ನಮಗೆ, ನಂತರ ಪರರಿಗ ಅಂತ ಹೇಳ್ತೇವೆ. ಹಂಗ ಆಯ್ದಕ್ಕೆ ಲಕ್ಕಮ್ಮ ಆ ಕೆಲಸವನ್ನ ಮಾಡ್ಲಿಲ್ಲ. ಈ ಸಖಿ ಆಸೆ ನಮಗೇಕೆ ಮಾರಯ್ಯ ಅನ್ನುವಂತ ಮಾತನ್ನ ಆಕೆ ವ್ಯಕ್ತಪಡಿಸ್ತಾಳೆ. ಅದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ನೀವಾದ್ರೂ ಹಂಗ ಇರ್ತೀರ? ಈಗ ಯಾರಾದ್ರೂ ಬಂದ ನಿಮ್ ಕಡೆಗೆ ಒಂದಿಷ್ಟು ಹಣವನ್ನು ಕೊಟ್ರೆ ನೀವೆಲ್ಲ ಏನ್ ಮಾಡ್ತೀರಿ ಹೇಳ್ರಿ? ಏನ್ ಮಾಡ್ತೀರಿ? ಅಷ್ಟ ಕೊಟ್ಟಾರ ಇನ್ನೊಂದಿಷ್ಟು ಕೊಡ್ಬೋದಿತ್ತ ಅಂತೀರಿಲ್ಲ? ಅಂತಿರಲ್ಲ? ಹಂಗ ಆದ್ರೆ ಆ ತಾಯಿ ಆ ಕೆಲಸವನ್ನ ಮಾಡ್ಲಿಲ್ಲ. ಅವರ ಅನ್ಯೋನ್ಯವಾದ ಸಂಬಂಧ ಹಾಗೇ ಇದ್ದದ್ರಿಂದ ಆಯ್ದಕ್ಕೆ ಮಾರಯ್ಯ ಎಲ್ಲಿ ಅಕ್ಕಿಯನ್ನ ತಂದಿದ್ನೋ ಮತ್ತ ತಗೊಂಡೋಗಿ ಅಲ್ಲೇ ಆಗ್ತಾನ. ಮತ್ತ ಶರಣ ದಾಂಪತ್ಯ ಮತ್ತ ಮುಂದುವರಿತದ. ಬಹಳ ಅನ್ಯೋನ್ಯವಾಗಿ ಸಂಸಾರ ಸಾಂಗವಾಗಿ ನಡೀತದ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡಿಕೊಂಡು ಅದೇ ರೀತಿಯೊಳಗ ಇವತ್ತು ಸಂಸಾರಗಳು ಬಹಳಷ್ಟು ಹೊಡೆದೋಗ್ತಾವ, ಹೌದಿಲ್ಲ? ಬಹಳಷ್ಟು ಗುದ್ದಾಡ್ತಿರಿಲ್ಲ? ಇದನ್ನ ಈ ಹಿಂದಿನ ಕಾರ್ಯಕ್ರಮದೊಳಗ ಮತ್ತೆ ಮಾತಾಡಿದ್ವಿ ನಾವು. ಸತ್ಯನಾರಾಯಣ ಪೂಜೆ ಒಳಗ ಇಲ್ಲೇ ಬಂದಾಗ ಗೊತ್ತಿರ್ಬೇಕು ಒಂದಿಷ್ಟು ಜನ, ಹೌದಿಲ್ಲ? ಮಾತಾಡಿದ್ವಿ. ಈಗೂ ಜಾಸ್ತಿ ಮಾತಾಡಿದ್ರೆ ನೀವ ಬೈತೀರಿ, ಈಗ ಸಮಯ ಆಗ್ಯದ್ರಿ ಬುದ್ಧಿ 3 ಗಂಟೆ ಇನ್ನು ಏನ್ ಮಾತಾಡ್ತಾರ. ಆದ್ರೂ ವಿಚಾರವನ್ನ ತಿಳಿಸುವಂತದ್ದು ನಮ್ಮ ಕರ್ತವ್ಯ. ಆ ವಿಚಾರವನ್ನ ತಾವೆಲ್ಲರೂ ಅಳವಡಿಸಿಕೊಳ್ಳೋದನ್ನ ತಾವೆಲ್ಲರೂ ಕಲ್ತ್ಕೋಬೇಕು. ಆದ್ರೆ ಸಂತೋಷ ಏನಪ್ಪಾ ಅಂತಂದ್ರೆ ಈ ಊರಿನೊಳಗ ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮನಂತಹವರ ದಂಪತಿಗಳೇ ಬಹಳಷ್ಟು ಮಂದಿ ಅದಾರ ಅನ್ನೋದೇ ಸಂತೋಷ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು.